ನಮಸ್ಕಾರ ಗೆಳೆಯರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಉಪವಾಸನಿರತ ಸೋನಂ ವಾಂಗ್ಚುಕ್ ಅವರ ಮೇಲೆ ಬಲವಂತದ ಕ್ರಮದ ವಿರುದ್ಧ ಎಐಡಿಎಸ್ಒ ಪ್ರತಿಭಟನೆ. ಉಪವಾಸನಿರತ ಸೋನಂ ವಾಂಗ್ಚುಕ್ ಅವರನ್ನು ಬಲವಂತವಾಗಿ ಎಳೆದೊಯ್ದ ಪೊಲೀಸರ ಹಾಗೂ ಕೇಂದ್ರ ಸರ್ಕಾರದ ಕ್ರಮವನ್ನು ಖಂಡಿಸಿ ಬಳ್ಳಾರಿಯಲ್ಲಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬಳ್ಳಾರಿ: ಸೋನಂ ವಾಂಗ್ಚುಕ್ ಹಾಗೂ ಇತರ ಉಪವಾಸನಿರತ ಹೋರಾಟಗಾರರನ್ನು ಬಲವಂತವಾಗಿ ಎಳೆದುಕೊಂಡು ಹೋಗಿರುವ ಸರ್ಕಾರ ಹಾಗೂ ಪೊಲೀಸರ ಕ್ರಮವನ್ನು ಅತ್ಯುಗ್ರವಾಗಿ ಖಂಡಿಸಿ ಕೂಡಲೇ ಪ್ರಜಾತಾಂತ್ರಿಕ ಸಂವಾದ ಆರಂಭಿಸಬೇಕೆಂದು ಬಳ್ಳಾರಿಯಲ್ಲಿಂದು ಪ್ರತಿಭಟನೆ ಮಾಡಲಾಯಿತು. ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ಇಂದು ಸೋನಂ ವಾಂಗ್ಚುಕ್ ಹಾಗೂ ಇತರೆ ಉಪವಾಸನಿರತ ಹೋರಾಟಗಾರರನ್ನು ಎಳೆದುಕೊಂಡು ಹೋಗಿರುವ ಸರ್ಕಾರ ಹಾಗೂ ಪೊಲೀಸರ ಕ್ರಮವನ್ನು ಖಂಡಿಸಿ ಇಂದು ಒಪಿಡಿ ಸರ್ಕಲ್ ಬಳಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಎಐಡಿಎಸ್ಒ ಜಿಲ್ಲಾಧ್ಯಕ್ಷರಾದ ಕೆ ಈರಣ್ಣ ಅವರು ಮಾತನಾಡಿ, ನೀಟ್ ಯುಜಿ ಪರೀಕ್ಷೆಯಲ್ಲಿನ ಅಕ್ರಮದ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ದೇಶವ್ಯಾಪಿ ಹೋರಾಟಗಳು ನಡೆಯುತ್ತಿವೆ. ನೀಟ್ ಪರೀಕ್ಷೆ ಸೇರಿದಂತೆ ಎನ್ಟಿಎ ನಡೆಸಿದ ಪ್ರಮುಖ ಪರೀಕ್ಷೆಗಳಲ್ಲಿ ನಡೆದಿರುವ ಸರಣಿ ಅಕ್ರಮಗಳು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕತ್ತಲೆಗೆ ದೂಡಿದೆ. ಈ ವರ್ಷ ಪರೀಕ್ಷೆ ರದ್ದಾದ ನಂತರ ಕೇವಲ ಒಂದೇ ತಿಂಗಳ ಅವಧಿಯಲ್ಲಿ 23 ವಿದ್ಯಾರ್ಥಿಗಳು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. ದೇಶದಲ್ಲಿ ನಡೆಯುತ್ತಿರುವ ಚಳುವಳಿಯ ಭಾಗವಾಗಿ ಖ್ಯಾತ ಶಿಕ್ಷಣ ತಜ್ಞ, ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಮತ್ತು ಇತರೆ ಹೋರಾಟಗಾರರು ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹವು ಇಂದು 20ನೇ ದಿನಕ್ಕೆ ಕಾಲಿಟ್ಟಿದೆ. ಈಗಾಗಲೇ ಅವರ ಆರೋಗ್ಯ ತೀರಾ ಹದಗೆಟ್ಟಿದೆ. 9 ಕೆಜಿ ತೂಕ ಇಳಿದಿದೆ. ಇಷ್ಟಾದರೂ ಕೇಂದ್ರ ಸರ್ಕಾರವಾಗಿರಲಿ ಅಥವಾ ಶಿಕ್ಷಣ ಸಚಿವರಾಗಿರಲಿ ಅವರೊಂದಿಗೆ ಯಾವುದೇ ಪ್ರಜಾತಾಂತ್ರಿಕ ಸಂವಾದವನ್ನು ಮಾಡದಿರುವುದು ಸರ್ಕಾರದ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಯನ್ನು ತೋರಿಸುತ್ತದೆ ಎಂದು ವ್ಯಕ್ತಪಡಿಸಿದರು. ಯಾವುದೇ ರೀತಿಯ ಪ್ರಜಾತಾಂತ್ರಿಕ ಚರ್ಚೆ ನಡೆಸದೆ ಸೋನಂ ವಾಂಗ್ಚುಕ್ ಹಾಗೂ ಇತರೆ ಉಪವಾಸನಿರತ ಹೋರಾಟಗಾರರನ್ನು ಬಲವಂತವಾಗಿ ಎಳೆದುಕೊಂಡು ಹೋಗಿರುವ ಸರ್ಕಾರದ ಪ್ರಜಾಪ್ರಭುತ್ವ ವಿರೋಧಿ ಸರ್ವಾಧಿಕಾರಿ ಧೋರಣೆಯನ್ನು ಎಐಡಿಎಸ್ಒ ಅತ್ಯುಗ್ರವಾಗಿ ಖಂಡಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಜಿಲ್ಲಾ ಕಾರ್ಯದರ್ಶಿ ಕಂಬಳಿ ಮಂಜುನಾಥ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಅಹವಾಲು ಸ್ವೀಕರಿಸುವುದು ಸರ್ಕಾರದ ಕರ್ತವ್ಯವಾಗಿದೆ. ಜನರು ಸಚಿವಾಲಯದಿಂದ ಉತ್ತರದಾಯಿತ್ವವನ್ನು, ಹೊಣೆಗಾರಿಕೆಯನ್ನು ಕೇಳುತ್ತಿರುವಾಗ ಜನರ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ ಸರ್ಕಾರ ಈ ರೀತಿ ದಮನಕಾರಿ ನೀತಿ ಅನುಸರಿಸುತ್ತಿರುವುದು ಪ್ರಜಾತಂತ್ರಕ್ಕೆ ಬಗೆದ ದ್ರೋಹವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರವು ವಾಂಗ್ಚುಕ್ ಅವರನ್ನು ಪ್ರತಿಭಟನಾ ಸ್ಥಳದಿಂದ ಬಲವಂತವಾಗಿ ತೆರವುಗೊಳಿಸುವ ಹಾದಿ ಹಿಡಿದಿದೆ. ಈ ಕ್ರಮವು ಕೇವಲ ಪ್ರಜಾಪ್ರಭುತ್ವ ವಿರೋಧಿ ಮಾತ್ರವಲ್ಲದೆ ತನ್ನದೇ ನಾಗರಿಕರ ಬಗ್ಗೆ ಸರ್ಕಾರದ ಸರ್ವಾಧಿಕಾರಿ ಮತ್ತು ಅಮಾನವೀಯ ಧೋರಣೆಯನ್ನು ಪ್ರತಿಬಿಂಬಿಸುತ್ತದೆ. ಬಿಜೆಪಿ ನೇತೃತ್ವದ ಸರ್ಕಾರ ಮತ್ತು ಪೊಲೀಸ್ ಆಡಳಿತದ ಈ ಕ್ರಮವನ್ನು ಎಐಡಿಎಸ್ಒ ಬಲವಾಗಿ ವಿರೋಧಿಸುತ್ತದೆ. ಭಾರತದ ಎಲ್ಲಾ ನಾಗರಿಕರು ಮತ್ತು ವಿಶೇಷವಾಗಿ ವಿದ್ಯಾರ್ಥಿ ಸಮುದಾಯವು ಧೈರ್ಯದಿಂದ ಮುಂದೆ ಬಂದು ಪ್ರಸ್ತುತ ನಡೆಯುತ್ತಿರುವ ಚಳುವಳಿಯನ್ನು ಮತ್ತಷ್ಟು ತೀವ್ರಗೊಳಿಸಬೇಕೆಂದು ಕರೆ ನೀಡುತ್ತದೆ. ಇದು ಸರ್ವಾಧಿಕಾರಿ ಆಡಳಿತಗಾರರಿಗೆ ಎಚ್ಚರಿಕೆಯೂ ಆಗಿದೆ. ಭಿನ್ನಾಭಿಪ್ರಾಯದ ಧ್ವನಿಗಳನ್ನು ಹತ್ತಿಕ್ಕುವುದನ್ನು ನಿಲ್ಲಿಸಿ ಸೋನಂ ವಾಂಗ್ಚುಕ್ ಮತ್ತು ಪ್ರತಿಭಟನಾಕಾರರೊಂದಿಗೆ ತಕ್ಷಣ ಮಾತುಕತೆ ಆರಂಭಿಸಬೇಕು ಎಂದು ಹೇಳಿದರು. ಬೇಡಿಕೆಗಳು: 1. ಕೇಂದ್ರ ಸರ್ಕಾರವು ಸೋನಂ ವಾಂಗ್ಚುಕ್ ಮತ್ತು ಇತರ ಎಲ್ಲಾ ಉಪವಾಸನಿರತ ಹೋರಾಟಗಾರರೊಂದಿಗೆ ಪ್ರಜಾಸತ್ತಾತ್ಮಕ ಚರ್ಚೆಗಳಿಗೆ ತಕ್ಷಣವೇ ಕ್ರಮ ತೆಗೆದುಕೊಳ್ಳಬೇಕು. 2. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. 3. ಸಂಪೂರ್ಣವಾಗಿ ವಿಫಲವಾಗಿರುವ ಎನ್ಟಿಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯನ್ನು ರದ್ದುಗೊಳಿಸಬೇಕು. ಪ್ರತಿಭಟನೆಯ ಅಧ್ಯಕ್ಷತೆಯನ್ನು ಎಐಡಿಎಸ್ಒ ಜಿಲ್ಲಾಧ್ಯಕ್ಷರು ಕೆ ಈರಣ್ಣ ಮತ್ತು ಉಪಾಧ್ಯಕ್ಷೆ ಶಾಂತಿ ಹಾಗೂ ಜಿಲ್ಲಾ ಸದಸ್ಯರು ಕಾಂತೇಶ್, ಸುಧಾಕರ್ ಹಾಗೂ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗವಹಿಸಿದ್ದರು. ಸುದ್ದಿ ಸಹಾಯ ಕಂಬಳಿ ಮಂಜುನಾಥ, ಜಿಲ್ಲಾ ಕಾರ್ಯದರ್ಶಿ ಎಐಡಿಎಸ್ಒ ಬಳ್ಳಾರಿ. ಅನ್ನೋದನ್ನು ಹೋಗ್ಬೇಕು. ಧರ್ಮೇಂದ್ರ ಯಾರು ಪ್ರಧಾನಿ ಇದ್ದಾರೆ, ಇವರು ಶಿಕ್ಷಣ ಸಚಿವರು, ಅವರು ರಾಜೀನಾಮೆ ಕೊಡಬೇಕು. ಈ ರೀತಿಯಾದಂಥ ಶಿಕ್ಷಣದಲ್ಲಿ ಭ್ರಷ್ಟಾಚಾರ ನಡೀಬಾರ್ದು ಅಂತ ಹಲವಾರು ಡಿಮ್ಯಾಂಡ್ಗಳನ್ನ ಇಟ್ಕೊಂಡಿದ್ದಾರೆ. ಇವರು ಡಿಮ್ಯಾಂಡ್ಗಳನ್ನ ಬಗೆಹರಿಸದೆ ಹೋಗ್ಬೋದು. ನಮಗೆ ನಿಮ್ಮ ಡಿಮ್ಯಾಂಡ್ ಇಷ್ಟ ಇಲ್ಲ ಅನ್ಬೋದು. ಆದ್ರೆ ಅವರು ಇವತ್ತು ಉಪವಾಸ ಕುತ್ಕೊಂಡಿದ್ದಾರೆ. ಬಂದು ಮಾನವೀಯತೆಯಿಂದ ಆದ್ರೂ ಮಾತಾಡಿಸ್ಬೇಕಲ್ವಾ? ಏನಪ್ಪ ನೀವು ಇವತ್ತು ಉಪವಾಸ ಕುತ್ಕೋತಾ ಇದ್ದೀರಾ, ಹಿಂಗೆಲ್ಲ ಮಾಡಬೇಡಿ, ನಿಮ್ಮ ಸಮಸ್ಯೆ ಏನಿದೆ ನಾವು ಬಗೆಹರಿಸಕ್ ಪ್ರಯತ್ನ ಪಡ್ತೀವಿ ಅಂತ ಆದ್ರೂ ಹೇಳ್ಬೇಕಲ್ವಾ? ಮಾನವೀಯ ದೃಷ್ಟಿನೂ ಕೂಡ ಇವ್ರಿಗಿಲ್ಲ ಅಂತಂದ್ರೆ ನಾವು ಇವತ್ತು ಯೋಚನೆ ಮಾಡಲೇಬೇಕು. ಇವರು ನಮ್ಮ ಪರವಾಗಿರ್ತಕ್ಕಂಥ ರಾಜಕಾರಣಿಗಳು ಅಲ್ಲವೇ ಅಲ್ಲ. ಕೂಡ ನೀವೆಲ್ಲರೂ ಕೂಡ ಕೇಳಿರ್ತೀರ ಸೋನಂ ವಾಂಗ್ಚುಕ್ ಅಂತೇಳಿ. ಅವರು ಹೋರಾಟಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಮಾಜನ ಬದಲಾವಣೆ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಉಪವಾಸ ಸತ್ಯಾಗ್ರಹ ಕುತ್ಕೊಂಡಿದ್ದಾರೆ ಸ್ನೇಹಿತರೆ.
ಇಡೀ ದೇಶನ ಬದಲಾವಣೆ ಮಾಡಬೇಕು, ನಾನು ಅದಕ್ಕೆ ಮುನ್ನುಡಿ ಬರಿಬೇಕು, ನಾನು ಮುಂದೆ ನಿಂತ್ಕೋಬೇಕು ಅಂತೇಳಿ ಇವತ್ತಿಗೆ 20 ದಿನ ಆಗಿದೆ. ಅವರ ಒಂದು ತೂಕ 9.5ರಿಂದ 10 kg ತೂಕ ಕಡಿಮೆ ಆಗಿದೆ. ಇನ್ನು 1 ದಿನದಲ್ಲಿ 2 ದಿನದಲ್ಲಿ ಅವರು ಸತ್ತೋಗ್ತಾರೆ ಅಂತೇಳಿ ಡಾಕ್ಟರ್ ಇವತ್ತು ಹೇಳಿದ್ದಾರೆ. ಆದ್ರೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಆಗ್ಲಿ, ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಮಂತ್ರಿಗಳಾಗ್ಲಿ ತುಟಿಕ್ ಪಿಟಿಕ್ ಅಂತ ಇಲ್ಲ, ಬಂದು ಮಾತಾಡ್ತಾ ಇಲ್ಲ. ಸ್ನೇಹಿತರೆ, ನಾವು ಹೇಳೋದೇನೆಂದ್ರೆ ಅವರು ಡಿಮ್ಯಾಂಡ್ ಇಟ್ಕೊಂಡಿದ್ದಾರೆ. ಏನಂತ? ಈ NTA ಅನ್ನೋದನ್ನು ಹೋಗ್ಬೇಕು, ಧರ್ಮೇಂದ್ರ ಯಾರು ಪ್ರಧಾನಿ ಇದ್ದಾರೆ ಇವರು ಶಿಕ್ಷಣ ಸಚಿವರು, ಅವರು ರಾಜೀನಾಮೆ ಕೊಡಬೇಕು, ಈ ರೀತಿಯಾದಂಥ ಶಿಕ್ಷಣದಲ್ಲಿ ಭ್ರಷ್ಟಾಚಾರ ನಡಿಬಾರ್ದು ಅಂತ ಹಲವಾರು ಡಿಮ್ಯಾಂಡ್ಗಳನ್ನ ಇಟ್ಕೊಂಡಿದ್ದಾರೆ. ಇವರು ಡಿಮ್ಯಾಂಡ್ಗಳನ್ನ ಬಗೆಹರಿಸದೆ ಹೋಗ್ಬೋದು, ನಮಗೆ ನಿಮ್ ಡಿಮ್ಯಾಂಡ್ ಇಷ್ಟ ಇಲ್ಲ ಅನ್ಬೋದು. ಆದ್ರೆ ಅವರು ಇವತ್ತು ಉಪವಾಸ ಕುತ್ಕೊಂಡಿದ್ದಾರೆ, ಬಂದು ಮಾನವೀಯತೆಯಿಂದ ಆದ್ರೂ ಮಾತಾಡಿಸ್ಬೇಕಲ್ವಾ? ಏನಪ್ಪ ನೀವು ಇವತ್ತು ಉಪವಾಸ ಕುತ್ಕೋತಾ ಇದ್ದೀರಾ, ಹಿಂಗೆಲ್ಲ ಮಾಡಬೇಡಿ, ನಿಮ್ ಸಮಸ್ಯೆ ಏನಿದೆ ನಾವು ಬಗೆಹರಿಸಕ್ ಪ್ರಯತ್ನ ಪಡ್ತೀವಿ ಅಂತ ಆದ್ರೂ ಹೇಳ್ಬೇಕಲ್ವಾ? ಮಾನವೀಯ ದೃಷ್ಟಿನೂ ಕೂಡ ಇವ್ರಿಗಿಲ್ಲ ಅಂತಂದ್ರೆ ನಾವು ಇವತ್ತು ಯೋಚನೆ ಮಾಡಲೇಬೇಕು, ಇವರು ನಮ್ಮ ಪರವಾಗಿರ್ತಕ್ಕಂಥ ರಾಜಕಾರಣಿಗಳು ಅಲ್ವೇ ಅಲ್ಲ. ಹೋರಾಟಗಾರರೊಂದಿಗೆ ನಾವಿದ್ದೇವೆ. ಎಲ್ಲಿ ಹೋರಾಟ ಮಾಡುತ್ತಿರುವ ಉಪವಾಸರಹಿತ